ಫೋನ್ ಎತ್ತುತ್ತಿಲ್ಲ. ನಾನೇನು ಗತಿ ಸಾಯಲಿ ಹೇಳ. ಅಯ್ಯೋ ತಡೀರಿ ಪುಣ್ಯಾತ್ಮ, ಪೂರ್ತಿ ಫೋನ್ ಬರಲಿ. ಪೂರ್ತಿ ಫೋನ್ ಬಂದು ಅದೇ ಕಟ್ಟಾಗ ತನಕನೂ ಫೋನ್ ಮಾಡಿ. ಅದೇ ಹೇಳಿದೆ, ನಿನ್ನ ಅಪ್ಪನೂ ಫೋನ್ ಮಾಡಿದ್ರು ಪುಣ್ಯಾತ್ಗೀತಿ, ಫೋನ್ ಎತ್ತಲ ನೀನು ಅಂದಿದ್ದು ಹೇಳ್ತಪ್ಪ. ನಾನು ಮುಖ ತೊಳಿತಾ ಇದ್ದೆ, ಫೋನ್ ಎತ್ತಕ್ಕಂತ ಬಂದೆ. ಅಷ್ಟೊತ್ತಿಗೆ ಪಡ್ಕ ಫೋನ್ ಕಟ್ಟಾತು. 2 ಸಲ ರಿಂಗ್ ಆಗೋಕ್ಕೂ ಎತ್ತು ಬಿಡ್ಬೇಕನ ನಿಮಗೆ ಅಂತ ಅದಕ್ಕೂ ಉದ್ದ ಮಾಡಿತು. ನನಗೂ ಸಾಕಾಗಿದೆ, ಹೋಗಿದೆ. ಯಾರ್ಯಾರಿಗಂತ ತಲೆ ಕೊಡಲಿ ನಾನು? ಆಗಲ್ಲ, ನನಗೆ ಉರಿಯೋಕ್ಕಾಗದೇ ಇಲ್ಲ. ಅಪ್ಪನ ಫೋನು ಈಗ ಇವ್ರ ಹತ್ರ ಪುರಾಣ ಊದ್ಬೇಕೇನು. ಹಲೋ ಹಲೋ ಅಶ್ವಿನಿ, ಎಂತ ಮಾಡ್ತಾ ಇದೀಯ? ಆರಾಮದೀಯಾ? ಪುಣ್ಯ, ನೀವಾರು ಕೇಳಿದ್ರಲ್ಲ ಆರಾಮದಿ ನಾನು ಅಂತ. ಇಲ್ಲ ನಿಮ್ಮ ಹೆಂಡತಿ ಥರ ನೀವು ಊರವ್ರ ಸುದ್ದಿ ಎಲ್ಲ ಕೇಳಿಡ್ಲಲ್ಲ, ನನ್ನ ಪುಣ್ಯ. ಎಂತಕ್ಕೆ ಹಿಂಗೆ ಮಾಡ್ತೀಯ ಮಾರೇತಿ? ಒಬ್ಬೊಬ್ರು ಮಾತಾಡೋ ರೀತಿ ಆ ಥರ ಇರ್ತದೆ. ನಿಂಗೆ ನಿನ್ನ ಅಮ್ಮನ ಸ್ವಭಾವ ಗೊತ್ತಿದ್ದು ಹಿಂಗೆ ಮಾಡ್ತೀಯಲ್ಲ, ಏನು ಅಂತ ಹೇಳಲಿ ಅಂತ. ಆಗಲಿ ಬಿಡು, ಆರಾಮದೀಯಾ? ಏನೋ ಒಟ್ಟು ಅದೀನಿ ಜೀವದಲ್ಲಿ. ಆರಾಮದಿನೋ ಇಲ್ಲ ಹೇಳಲ್ಲ, ಜೀವದಲ್ಲಿ ಅದೀನಷ್ಟೇ. ಮತ್ತೆ ಎಂತ ಆಯ್ತು ಅಶ್ವಿನಿ? ಫೋನ್ ಮಾಡೋಕ್ಕೆ ಹೇಳ್ದೆ ಅಂತಲ್ಲ, ಅಪ್ಪನ ಹತ್ರ ಹೇಳ್ತೀನಿ ಅಂತ. ಎಂತ ಅಂತ ಹೇಳು, ಅದೇನಂತ ಹೇಳು. ಎಲ್ಲ ಒಂದು ನ್ಯಾಯ ತೀರ್ಮಾನ ಮಾಡೇ ಬಿಡೋಣ. ನಮಗೂ ಸಾಕಾಗ್ಯದ ಮರೇತಿ, ಬೇಕಾಗಿ ಹೋಗಿದೆ. ಏನು ಸಾಕಾಗಿದೆ? ನೀವೇನು ನನ್ನ ಸಾಕೋದು ಬೇಡ, ನಾನು ಪಿ ಜಿಲಿ ಹೋಗಿರ್ತೀನಿ. ಮುಚ್ಚೆ ಸಾಕು, ತಪ್ಪಕ್ಕೆ ಕೊಟ್ಬಿಡ್ತೀನಿ. ಹಾಗೆ ನಿನ್ನ ಅಮ್ಮನ ಹೇಳ್ತು ಹಿಂಗಂತು ಅಂತ ನಾನು ನಿನ್ನ ಅಮ್ಮಗೆ ಬೈದು ಸುಮ್ಮನೆ ಹಾಕ್ಸೀನಿ. ಸುಮ್ಮನೆ ಹಾಗೆಲ್ಲ ಏನು ಹೇಳಕ್ ಹೋಗ್ತದೆ, ನಿಂದೇ ನಾಟಕ ಅಂತ. ನೋಡಿದ್ರೆ ನೀನು ಅದೇ ಮಾತು ಹೇಳ್ತಾ ಇದೀಯ. ಹಂಗಾರೆ ನೀನೇ ಹೇಳಿದ್ದು. ಏನು ಪಿ ಜಿಗೆ ಹೋಗಿ ಇದು ಮಾಡ್ತೀಯ? ಏನು ನಿಂಗೇನು ಹೇಳೋರು ಕೇಳೋರಿಲ್ಲ, ಹಿಂದಿಲ್ಲ ಮುಂದಿಲ್ಲ ಅನ್ಕೊಂಡಿಯಾ? ಹಂಗಾರೆ ಅಪ್ಪ ಅಮ್ಮ ಆದವ್ರು ಎಂತ ಆಯ್ತು ಅಂತ ಕೇಳಂಗೂ ಇಲ್ಲ. ಹಂಗಾರೆ ಏನಾಯ್ತು ಅಂತ ಕೇಳ್ತಿರೋದಷ್ಟೇ ನಾವು. ನಮಗೇನು ಗೊತ್ತಿಲ್ಲದೆ ಇಲ್ಲಿ ಬರ್ತೀನಿ, ನಾಳೆನೆ ಬರ್ತೀನಿ, ನಾನೇ ಪಿ ಜಿಗೆ ಹೋಗ್ತೀನಿ ಅಂದರೆ ಏನರ್ಥ ನಿಂದು? ಹಂಗಲ್ಲ ಅಪ್ಪ, ನಂಗೆ ಇವ್ರ ಯೋಗ್ಯತೆ ಏನು ಅನ್ನೋದು ಗೊತ್ತಿತ್ತಾತ ಮೊದಲಿಂದಾನೆ. ನೀವು ಹೇಳಿದ್ರು ಒತ್ತೆ ಮಾಡಿ ಕಳಿಸಿದ್ರಿ. ಎಲ್ಲ ಭವ್ಯಕ್ಕನ ನಾಟಕ. ನಾನು ಹೋಗಲ್ಲ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಎಲ್ಲ ಭವ್ಯಕ್ಕ ಬ್ರಾಗ ಹೇಳ್ಕೊ ಬಂದು ಅಯ್ಯೋ ಅಂತ ಬಡಿವಾರ ಮಾಡಿ ಮಾತಾಡ್ತಾರಲ್ಲ, ಅದು ನಾಟಕ. ಇಲ್ಲಿ ಬಂದ್ಮೇಲೆ ಇದೀನ ಸತ್ತಿನ ಅಂತ ಒಂದು ಫೋನ್ ಮಾಡ್ಲ ಗೊತ್ತಾ? ಮುಚ್ಚೆ ಸಾಕು. ಏನು ಭವ್ಯಕ್ಕನ ನಾಟಕ? ನಿನ್ನ ತಲೆ ಏನು ಮಾರಾಟಕ್ಕೆ ಕೊಟ್ಟಿದ್ಯಾ? ನಿನ್ನ ತಲೆ ನಿನ್ನ ಹತ್ರನೇ ಇತ್ತು ತಾನೆ. ಒಳ್ಳೇದಕ್ಕೆ ಕಷ್ಟ ಸುಖ ಕಂಡು ಹೆಂಗಸು 4 ಜನದ ಹತ್ರ ಒಳ್ಳೆ ರೀತಿ ಬೆರೀತದೆ, ಮಾತಾಡ್ತದೆ, ಸಂಪರ್ಕ ಇಟ್ಕೊಂಡದೆ. ಅದೇ ತಿಳುವಳಿಕೆ ಹೇಳ್ತು ನಿಂಗೆ. ಬೇರೆ ಟೈಮಲ್ಲೆಲ್ಲ ಭವ್ಯಕ್ಕ ಅಂತ ಕುಣಿತೀಯಾ? ಅವಾಗೆಲ್ಲರೂ ನಿನ್ನ ಅಮ್ಮ ಅದ್ರ ಸುದ್ದಿ ಹೇಳಿದ್ರೆ ಅದರಷ್ಟುದ್ದಕ್ಕೂ ಜಗಳಕ್ಕೆ ಹೋಗ್ತಿದ್ದೆ. ಈಗೇನಾತ್ ಮರೇತಿ? ಅದಕ್ಕೆ ಬೈತಾ ಇದೀಯಾ? ಅದ್ರ ತಿಳುವಳಿಕೆ ಇದ್ರೆ ಹೇಳದೆ. ನೀವು ಹೋಗೋದು ಬಿಡೋದು ನಿನ್ನ ತೀರ್ಮಾನ ಅಂತ ಅವತ್ತು ನಾನು ಹೇಳಿದ್ದೆ. ನೀನು ನವಗೂ ಹೇಳಿದ್ದೆ ಒತ್ತಾಯ ಮಾಡೋದು ಬೇಡ ಅಂತ. ನೀನಾಗೆ ಹೋಗ್ತೀನಿ ಅಂತ ಅಂದಮೇಲೆ ಯಾರೇನು ಮಾಡೋಕ್ಕತ್ತದೆ? ಭವ್ಯ ಏನು ಮಾಡೋಕ್ಕತ್ತದೆ? ಅದಿಯ ಸತ್ಯ ಅಂತ ಫೋನ್ ಮಾಡಿ ಕೇಳಲ್ಲ ಅಂತೀಯಲ್ಲ, ನೀನೇನು ಫೋನ್ ಮಾಡಿದ್ಯಾ ಅದಕ್ಕೆ? ಮಾಡಿದ್ಯೇನೆ? ನೀನು ಮಾಡೋಕ್ಕಾಗಲ್ಲ. ನಿಂಗೆ 1000 ಕೆಲಸ ಇರ್ತವೆ, ಅದು ಮಾಡ್ಬೇಕಲ್ಲ. ಮಳೆ ಅಂದರೆ ಮಳೆ ಈ ಥರ ಹಿಡ್ಕು ಹುಯ್ತಾ ಇದೆ. ಫೋನು ಸಿಗಲ್ಲ, ನೆಟ್ವರ್ಕ್ ಇಲ್ಲ. ನನ್ನ ಗೋಲ್ಡ್ ನಮಗಾಗಿದೆ. ನೀನು ನೋಡಿದ್ರೆ ಫೋನ್ ಮಾಡ್ಲಾ? ನೀ ಮಾಡಿದ್ಯೇನೆ ಫೋನು? ಈ ಕಾಲದಲ್ಲಿ ಬೆನ್ನಿಗೆ ಬಿದ್ದಾಕತ್ತಂಗೆ ಅಣ್ಣ ತಮ್ಮರೇ ನೆಟ್ಟಿಗೆ ಆಗಲ್ಲ, ಅವು ಪಾಟಿಗೆ ಅವು ಇರ್ತವೆ ಅಂತೆಲ್ಲ ವಿಚಿತ್ರವಾಗಿ ಆಡ್ತಿರ್ತಾರೆ. ಅಂಥದ್ರಲ್ಲಿ ಊರು ಮನೆ ಹೆಂಗ್ಸು, ಆ ಸಣ್ಣ ಶಾಲಿಗೆ ಹೋಗೋ ಹುಡುಗ ಬೇರೆ, ಅವನ್ ಹಿಡ್ಕೊಂಡು ನಿಂಗೆ ಗೊಳ್ಗಳಿಗೂ ಫೋನ್ ಮಾಡ್ತಾ ಇರಕ್ಕೆ ಅದಕ್ಕೇನು ತಲೆ ಕೆಟ್ಟದ ಅನ್ಕೊಂಡಿಯಾ? ವಯಸ್ಸಾಗಿರೋ ಮುದುಕಿ ಬೇರೆ ಮನೇಲಿ ಅದೇ ಎಲ್ಲ ನೋಡ್ಕೊಂಡು ಅದ್ರ ಸಂಸಾರ ಅದು ನೋಡ್ಕೊಳೋದು ಬೇಡನಾ? ಅದಕ್ಕೆ ಅಂತಕ್ಕೆ ಬೈಯಕ್ಕೆ ಹೋತೀಯಾ? ನಿಮಗೆ ನಂಗೇನಾಯ್ತು ಕೇಳೋದು ಇಂಪಾರ್ಟೆಂಟ್ ಅಲ್ಲ. ನಾನು ಯಾರಿಗೆ ಬೈದೆ ಅವ್ರನ್ನ ಹೆಂಗೆ ಸಮಜಾಯಿಸಿ ಪಡಿಸ್ಲಿ ಅನ್ನೋದಷ್ಟೇ ಇಂಪಾರ್ಟೆಂಟ್ ನಿಮಗೆ ಊರಲ್ಲಿದ್ದವ್ರ ಕಷ್ಟ ಸುಖ ಎಲ್ಲ ಅರ್ಥ ಆಗ್ತದೆ. ನಾನೊಬ್ಳು ಇಲ್ಲಿ ಹೆಚ್ಚಾಗಿನಲ್ಲ ನಿಮಗೆ. ಅಶ್ವಿನಿ, ಬಾಯದೆ ಅಂತ ಮಾತಾಡ್ತಾ ಇರ್ಬೇಡ ನೀನು. ನೀನು ಹೇಳಿದೆಲ್ಲ ಸರಿ ಅಂತ ಕೇಳಕ್ ತಲೆ ತೂಗಕ್ಕಾಗಲ್ಲ ನನಗೆ. ತಪ್ಪು ಮಾತಾಡ್ದಾಗ ತಪ್ಪು ಅಂತ ಹೇಳ್ತೀನಿ. ಆಯ್ತು, ಈಗ ಅವೆಲ್ಲ ಬಿಡು. ನಿಂಗೆ ಎಂತ ಆಗೈತೆ ಹೇಳು. ಯಾಕೆ ಮನೆಗೆ ಬರ್ತೀನಿ ಅಂದೆ ಅಂತಲ್ಲ, ಏನಾಗೈತೆ ಹೇಳು. ಹೇಮಂತ್ ಅವತ್ತಷ್ಟೆಲ್ಲ ಹೇಳಿ ಮಾತಾಡಿ ಕರ್ಕೊ ಹೋಗ್ಯಾರೆ.
ಏನ್ ಮಾಡಿದ್ರು ಹೇಳು, ಬತ್ತೀನಿ ನಾನು, ನಾಳೆನೆ ಬತ್ತೀನಿ. ಇನ್ನು ಅಪ್ಪ ಅನ್ಸ್ಕೊಂಡು ನಾನು ಜೀವದಲ್ಲಿ ಅದೀನಿ. ಹೇಳಿ ನೀನು ಏನಾತ್ ಹೇಳು. ಆಗದೆ ಅಂತ ನನ್ನ ಬಜ್ಜ ತಿನ್ಬೇಕು, ಅಲ್ಲಿ ತನಕ ಇವಕ್ಕೆಲ್ಲ ಸಮಾಧಾನ ಇಲ್ಲ. ಮುಚ್ಚೆ ಸಾಕು. ಸಂಜೆ ಹೊತ್ತು ಎಂತ ಮಾತಾಡ್ತಾ ಇದೀಯ? ಎಂತ ಆತು ಅಂತ ಹೇಳು ಮೊದ್ಲು. ಮತ್ತಿನ್ನೆಂತ ಅಪ್ಪ, ಬಂದೊಂದು ವಾರ ಎಲ್ಲ ಪುಳ್ 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 ಅಂತ ನಾಟಕ ಮಾಡಿದ್ವು. ಈಗ ನೋಡಿ ಒಂದು ಜಾತಿ ನನ್ನೊಂಥರ ಕಟ್ಗಣ್ಸದ್ ಕಣ್ರಿ. ಎಂತಕ್ಕೂ ನನ್ನನ್ನು ಸೇರಿಸ್ಕೊಳಲ್ಲ ಆತ. ಮೊನ್ನೆ ದೇವಸ್ಥಾನಕ್ಕೆ ಹೋದ್ರು ಅವೇ ತಾಯಿ ಮಕ್ಕಳು ಹೋಗೋದು, ಲಗ್ನ ಪತ್ರಿಕೆ ಬರ್ಸಕ್ಕೆ ಹೋದ್ವು ತಾಯಿ ಮಕ್ಕಳು ಹೋಗೋದು, ಹುಡುಗನ ಮನೆಗೆ ಅಂತಕ್ಕೆ ಹೋದ್ವು ಅವೇ ಹೋಗೋದು. ಎಂತ ಅಡುಗೆ ಕಾಂಟ್ರಾಕ್ಟ್ ಕೊಡೋಕೆ ಹೋದ್ರು ಅಷ್ಟೇ, ಫ್ಲವರ್ ಡೆಕೋರೇಷನ್ ಅವ್ರು ಬಂದಿದ್ರು ಅಲ್ಲೂ ಅಷ್ಟೇ, ಜವಳಿ ತೆಗಿಯೋಕ್ಕೂ ಅಷ್ಟೇ, ಬಂಗಾರ ತೆಗಿಯೋಕ್ಕೂ ಅಷ್ಟೇ. ನಾನೊಂದು ಇಲ್ಲಿ ಮನೆ ಕೆಲಸದಳಾಗಿನೂ ಅಷ್ಟೇ, ನನ್ನೇನು ಹೇಳಲ್ಲ ಕೇಳಲ್ಲ. ಹೇಮಂತ್ ಅಮ್ಮ ಅಂತೂ ನನ್ನ ಹತ್ರ ಸರಿಯಾಗಿ ಮಾತಾಡಲ್ಲ. ಏನಾದ್ರು ನಾನು ಮೊನ್ನೆ ಒಂದಿನ ನಾನು ಡೈರೆಕ್ಟಾಗಿ ಕೇಳೇ ಬಿಟ್ಟೆ, ಅತ್ತೆ ಎಂತಕ್ಕೆ ಸರಿಯಾಗಿ ಮಾತಾಡಲ್ಲ ಅಲ್ಲ ನನ್ನ ಹತ್ರ ಅಂತ ನಾನು ಕೇಳೇ ಬಿಟ್ಟೆ. ಅವಾಗ ಇಲ್ಲ ಮರೆತಿ, ನಂಗೆ ಎಂತ ಮಾತಾಡ್ಬೇಕಂತ ಗೊತ್ತಾಗಲ್ಲ ನಿನ್ನ ಹತ್ರ, ಹೇಮಂತ್ ಹೇಳೇನೆ ಜಾಸ್ತಿ ಎಲ್ಲ ಇದು ಮಾತಾಡ್ಕೊಳಕ್ಕೆ ಹೋಗಬೇಡಿ, ಸುಧಾರಿಸ್ಕೊಂಡಿರೋ ಅಂದಾನೆ. ನಾನು ಹಂಗೆ ಸುಮ್ಮನೆ ಇರ್ತೀನಿ ಮರೆತಿ, ನಿಂಗೆ ಯಾವ್ದು ಬೇಜಾರಾಗ್ತದೆ ಯಾವ್ದು ಇದಾಗ್ತದೆ ಅಂತ ನಂಗೆ ಗೊತ್ತಾಗಲ್ಲ, ಹಾಗಾಗಿ ನಾನು ಮಾತಾಡೋಕ್ಕೆ ಬರಲ್ಲ ಅಂತ ಅಂದೆ. ಹೇಮಂತೂ ಅಷ್ಟೇ, ಒಂದೊಂದ್ಸಲ ಸರಿ ಇರ್ತಾರೆ. ಈಗ ನಾನು ಒಬ್ಬಳೇ ಇದ್ದಾಗ ಸರಿಯಾಗಿರ್ತಾರೆ, ಸರಿಯಾಗಿ ಮಾತಾಡ್ತಾರೆ. ಅವ್ರ ತಾಯಿ ತಂಗಿ ಕಂಡು ಬಿಡೋಕ್ಕೂ ಅಷ್ಟೇ ಒಂಥರ ಮಾಡೋಕ್ಕೆ ಶುರು ಮಾಡೋದು. ನಂಗೆ ಆಗೋದೇ ಇಲ್ಲ. ಅಯ್ಯೋ ನಿನ್ನ, ಇದಕ್ಕೆ ಬರ್ತೀನಿ ಅಂತ ಇದೆಯಲ್ಲ, ನಿಂಗೇನು ಹೇಳೋದು ಅಂತ. ನಾನು ಏನಾತೋ ಏನೋ ಅನ್ಕೊಂಡೆ. ಹೊಂದ್ಕೋಬೇಕು ಮಾರೈತಿ. ಇಲ್ಲಿ ನಾವೇನೋ ಅಪ್ಪ ಅಮ್ಮ ನೀ ಹೇಳಿದ ಕೆಲಸ ಸಿಟ್ಟು ಮಾಡಿದ್ರೆ ಸಿಟ್ಟು ಮಾಡಿಸ್ಕೋತೀವಿ, ಹೊಂದ್ಕೋತೀವಿ. ನೀ ಹೋದಲ್ ಮನೇಲಿ ಎಲ್ಲರೂ ನಿಂಗೆ ಅಡ್ಜಸ್ಟ್ ಆಗ್ಬೇಕು ಅಂದ್ರೆ ಇದೊಳ್ಳೆ ಕತೆ ಆತಲೆ. ನಾ ಎಂತ ಹೇಳಲ್ಲ ಅಶ್ವಿನಿ, ತಲೆ ಹರಟೆ ಮಾಡಬೇಡ. ನಿಂಗಲ್ಲಿ ಇರೋಕ್ಕಾದ್ರೆ ಇರು, ಇಲ್ದಿದ್ರೆ ಬಾ. ನಾನಿನ್ನೇನು ತಲೆ ಕೆಡ್ಸ್ಕೊಳಲ್ಲ, ನಂಗೂ ಸಾಕಾಗಿ ಹೋಗಿದ್ದು. ಎಷ್ಟಂತ ತಲೆ ಕೊಡ್ಲಿ. ಹಂಗಾರೆ ಬರ್ತೀನಿ ನಾಳೆ ನಾನು, ನಂಗೆ ಆಗದೇ ಇಲ್ಲ ಇಲ್ಲಿರೋಕ್ಕೆ. ಹಲೋ ಹಲೋ ಅಪ್ಪ, ಇಟ್ಟೇ ಬಿಟ್ರು ಫೋನ್ನ. ಹಲೋ ಅಪ್ಪ, ನೆಟ್ವರ್ಕ್ ಹೋಗ್ತಾ ಇಲ್ಲ, ಫೋನ್ ಕಟ್ ಮಾಡಿದ್ದು. ನೆಟ್ವರ್ಕ್ ಹೋಗಿದ್ದಲ್ಲ ಎಂಥದ್ದು ಅಲ್ಲ. ಅಲ್ಲ ಕಣ್ರಿ, ಅದು ಮಾತಾಡ್ತಾನೆ ಇತ್ತು, ಎಂತ ಕಟ್ ಮಾಡಿದ್ರಿ? ಅದಕ್ಕೆ ತಿಂದಿದ್ ನೆಣ ಹೆಚ್ಚಾಗ್ಯದ, ಇನ್ನೇನು ಆಗಿದ್ದಲ್ಲ. ಎಲ್ಲ ನೀ ಕಲ್ಸಿ ಸೀಲ, ಅದಕ್ಕೆ ಹಿಂಗೆ ಉರ್ದು ಬರ್ತಾ ಇದೆ. ಇರೋಕ್ಕಾಗಲ್ಲಂತೆ, ಬತ್ತದಂತೆ. ಕಾರಣ ಕೇಳಿದ್ರೆ ಎಲ್ಲರೂ ಅಂತ ಸರಿ ಮಾತಾಡಲ್ಲಂತಿದ್ರ ಹತ್ರ. ಸಾಕಾಗಿ ಹೋಗಿದ್ ನಂಗೂ, ಏನಾರು ಮಾಡ್ಕೊಂಡು ಸಾಯ್ಲಿ. ಅಲ್ಲ ಬಂದ್ರೆ ಎಂತ ಮಾಡಿದ್ರಿ? ಥೋ ಮರ್ರ, ನೀವಲ್ಲಿ ಇರು ಅನ್ಬೇಕಿತ್ತು ಕಣ್ರಿ, ದಮ್ಮಯ್ಯದಕ್ಕೇ ಇರು ಅನ್ಬೇಕಿತ್ತು. ನೋಡ್ತಾ ಕೂತ್ಕ, ದಮ್ಮಯ್ಯ ದಕ್ಕಯ್ಯ ಅಂತೀನಿ. ಏನಾರು ಮಾಡ್ಕೊ ಸಾಯ್ಲಿ. ಅಪ್ಪ ಅಮ್ಮನ ಕರ್ತವ್ಯ, ಅವಕ್ಕೆ ಧೈರ್ಯ ಹೇಳ್ಬೇಕು, ಒಳ್ಳೆ ಜೀವನ ರೂಪಿಸ್ಬೇಕು. ಆಗದೇ ಇಲ್ಲ ನಮ್ಮ ಮಂಡಾಟಿಕೆ ನಾವು ಮಾಡ್ತೀವಿ, ಹಾಳು ಮಾಡ್ಕೋತೀವಿ ಜೀವನ ಅಂದರೆ ಎಂತ ಮಾಡೋಕ್ಕಾಗಲ್ಲ. ಏನಾರು ಮಾಡ್ಕೊಂಡ್ಲಿ.